ಸುಮಾರು 7 ವರ್ಷಗಳಿಂದ ಈ ಒಂದು ತುಂಗಾ ಕಲ್ಚರ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಸಲ್ಯೂಟ್ ಎಂಬ ಕಾರ್ಯಕ್ರಮ ವಿನೂತನವಾಗಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಶಿವಮೊಗ್ಗ ನಗರದಲ್ಲಿ, ಅದು ಎಸ್ಪೆಷಲಿ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ, ನಾವು ಅದು ಪೊಲೀಸ್ ಪೇದೆಗಳಿಗೆ ಅವರಿಗೆ ಈ ಕಾರ್ಯಕ್ರಮ ಮಾಡ್ಕೊಂಬಂದಿದ್ದೀವಿ. ಹಾಗೂ ಈ ಒಂದು ಸಂದರ್ಭದಲ್ಲಿ ಹುತಾತ್ಮರಾದ ಪೊಲೀಸ್ ಕುಟುಂಬದ ಅವರ ಕುಟುಂಬಕ್ಕೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ, ಹಾಗೆ ನಮ್ಮ ದಕ್ಷ ಪೊಲೀಸ್ ಪೇದೆಗಳು ಏನು ಕರ್ತವ್ಯದಲ್ಲಿ ನಮ್ಮ ದಕ್ಷ ಪೊಲೀಸ್, ತಾವೆಲ್ಲರೂ ಅಂದ್ಕೊಂಡಿರ್ತೀರ ಪೊಲೀಸರು ಅಂದ ತಕ್ಷಣ ಸ್ವಲ್ಪ ಒಂದು ಬೇರೆ ಮಟ್ಟದಲ್ಲಿ ನೋಡ್ತೀವಿ, ಆದರೆ ಪೊಲೀಸರು ನಿಜವಾಗೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಒಂದು ಸೆಲ್ಯೂಟ್ ಕಾರ್ಯಕ್ರಮವನ್ನು ಸುಮಾರು 7 ವರ್ಷದಿಂದ ಅಂದ್ಕೊಂಡಿದ್ವಿ. ಆದರೆ ಈ ಬಾರಿ ನಾವು ಆಪರೇಷನ್ ಸಿಂಧೂರ್ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಮಾಜಿ ಸೈನಿಕರಿಗೆ ಹಾಗೂ ರಮೇಶ್ ಅವರಿಗೆ ಮತ್ತು ಕೃಷ್ಣಪ್ಪ ದಂಪತಿಗಳಿಗೆ ಈ ಸಲ ನಾವು ಒಂದು ಕಾರ್ಯಕ್ರಮ ಇದನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ನಿಜಕ್ಕೆ ಹೇಳಬೇಕು ಅಂತಲೇ ನಮ್ಮ ಸಂಸದ BY ರಾಘವೇಂದ್ರ ಪ್ರತಿ ವರ್ಷ ಮಧ್ಯದಲ್ಲಿ ಕೊರೋನಾ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಪ್ರತಿ ವರ್ಷ ನಮ್ಮ ರಾಘಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿಚಾರದಲ್ಲೂ ನಮಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋರಿಗೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಚಪ್ಪಾಳೆ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ಮೊದಲನೇ ಬಾರಿಗೆ ಮೇಜರ್ ಸಂದೀಪ್ ಉನ್ನಿಕೃಷ್ಣ ಅವರ ತಂದೆ ತಾಯಿ ಕಾಶಿಯವರು ಹೇಳ್ದಂಗೆ ಕೆರಡಾ ಗವರ್ನರ್ ಅವ್ರನ್ನ ಇನ್ವೈಟ್ ಮಾಡಿದ್ರು ಅವರಿಗೆ ಹಾನರ್ ಮಾಡೋಕ್ಕೆ. ಬಟ್ ಆದರೆ ಆ ಒಂದು ವಿಚಾರನ ಅವರು ತಿರಸ್ಕರಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅದಾದ ನಂತರ ಏನ್ಕೊಂಡ್ರು ದಯಾನಾಯಕ್ ಹಾಗೆ ಮಲ್ಲಿಕಾರ್ಜುನ್ ಬಂಡೆ ತೀರ್ಕೊಂಡಾಗ ಅವರ ಪತ್ನಿಯವರು, ಅದಾದ ನಂತರ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬಂದಿದ್ವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಸ್ಟೇಡಿಯಂ ಗೆಳೆಯರ ಬಳಗ ಆಗಿರ್ಬೋದು, ಸಹ್ಯಾದ್ರಿ ಸ್ನೇಹ ಸಂಘ ಆಗಿರ್ಬೋದು, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಹಿರಿಯ ಮೋಹನ್ ಕುಮಾರ್ ಇರ್ಬೋದು, ಶೇಖರಣ್ ಇರ್ಬೋದು, ಬಾಬು ಕುಮಾರ್ ಇರ್ಬೋದು, ಹಾಗೆ ಮೋಹನ್ ನಮ್ಮ ವಿದ್ಯುತ್ ನೌಕರ ಸಂಘದ ಅಧ್ಯಕ್ಷದ ಮೋಹನ್ ಇರೋರು, ಎಲ್ಲ ನಮ್ಮ ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮುಂದಿನ ಮಾತುಗಳನ್ನು